ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಶೂಟ್ ಮಾಡಿದ್ದು ಮಾರ್ಚ್ ಲಾಸ್ಟ್ ವೀಕಲ್ಲಿ. ಆಗ ನನ್ನ ಪಾಪುಗೆ 5ನೇ ತಿಂಗಳಲ್ಲಿತ್ತು. ಸೊ ಹಾಗಾಗಿ ಪಾಪುಗೆ 5ನೇ ತಿಂಗಳಲ್ಲಿ ಇದ್ದಿದ್ದರಿಂದ ಅವಳಿಗೆ ಅನ್ನಪ್ರಾಶನ ಶಾಸ್ತ್ರ ಮತ್ತು ಕಿವಿ ಚುಚ್ಚೋ ಶಾಸ್ತ್ರ ಎರಡೂ ಒಟ್ಟಿಗೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿಯಾಗಿ ಇವಾಗ ಕ್ಯಾಲ್ಸಂಡದಲ್ಲಿರೋ ಚನ್ನಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮನೆಯಿಂದ ನಾನು, ನಮ್ಮತ್ತೆ, ನಮ್ಮ ಅವ್ವ, ಶ್ಲೋಕು, ಚಿರಣಿಯ, ಪಾಪು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ, ಇವಾಗ ಚಿರಣಿನ ಕೈ ಇಟ್ಕೊಂಡು ಹೋಗ್ತಿರೋದು ಪಕ್ಕದ ಮನೆ ಆಂಟಿನೇ. ಇಷ್ಟು ಜನ ಬಂದಿದ್ವಿ. ನಮ್ಮತ್ತೆ ಮತ್ತು ನಮ್ಮ ಮಾವ ಒಂದೆರಡು ದಿನ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಬಂದಿದ್ದರು. ಈ ಥರ ಅನ್ನಪ್ರಾಶನ ಶಾಸ್ತ್ರ ಮಾಡಿಸ್ಬೇಕು ಅಂತ ಇದ್ದೀವಿ. ಪಾಪುಗೆ ಏನೇನು ತರಬೇಕು ಮತ್ತು ಎಷ್ಟೊತ್ತಿಗೆ ಬರಬೇಕು ಅಂತ ವಿಚಾರಿಸ್ಕೊಂಡು ಬಂದಿದ್ದರು. ಅರ್ಚಕರು ಹೇಳಿದ್ರು, ಪಾಪುಗೆ ಅನ್ನಪ್ರಾಶನಕ್ಕೆ ಪ್ರಸಾದ ನಾವೇ ರೆಡಿ ಮಾಡ್ತೀವಿ, ಅದನ್ನು ಫಸ್ಟ್ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಪಾಪುಗೆ ತಿನ್ನಿಸೋದು. ಹಾಗಾಗಿ ಮನೆಯಿಂದ ಏನು ಮಾಡ್ಕೊಂಡು ಬರೋಕ್ಕೆ ಹೋಗ್ಬಿಡಿ ಪ್ರಸಾದ ಎಲ್ಲ ಅಂತ ಹೇಳಿದರು. ಜಸ್ಟ್ ಪೂಜೆಗೆ ಹಣ್ಣು, ಹೂವು, ಕಾಯಿ ಮತ್ತು ಹಾಗೆ ಕಿವಿ ಚುಚ್ಚೋರಿಗೆ ಕೊಡಬೇಕಲ್ವ, ಅಕ್ಕಿ, ಬೆಲ್ಲ, ಕೊಬ್ಬರಿ ಎಲ್ಲ ಇಷ್ಟನ್ನು ತೊಗೊಂಡು ಬನ್ನಿ ಅಂತ ಹೇಳಿದರು. ಸೊ ನಾವು ಅದನ್ನೆಲ್ಲ ತೊಗೊಂಡು ಇವಾಗ ಬಂದಿದ್ದೀವಿ ದೇವಸ್ಥಾನಕ್ಕೆ. ಅರ್ಚಕರು 10:30 ಒಳಗಡೆ ಕಿವಿ ಚುಚ್ಚೋದು ಮತ್ತು ಅನ್ನಪ್ರಾಶನ ಎರಡೂ ಮುಗಿಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಜಸ್ಟ್ ಕಾಫಿ ಕುಟ್ಕೊಂಡು ನಾವು ಬಂದಿದ್ವಿ ಬೆಳಗ್ಗೆನೇ ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೋದು, ದೇವರಿಗೆ ಅಲಂಕಾರ ಎಲ್ಲ ಆಗಿ ಹಾಗೆ ಪೂಜೆ ಕೂಡ ಹೋಗಿದೆ ಆಲ್ರೆಡಿ. ಮಧ್ಯದಲ್ಲಿ ಚನ್ನಮಲ್ಲೇಶ್ವರ ಸ್ವಾಮಿ ಇದ್ದರೆ, ಎಡಗಡೆ ಪಾರ್ವತಿ ದೇವಿ ಮತ್ತು ಬಲಗಡೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಇದ್ದಾರೆ. ನೋಡ್ತಾ ಇರ್ಬೋದು, ನಾವು ಇವಾಗ ಅನ್ನಪ್ರಾಶನ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ. ಅರ್ಚಕರು ಕೇಳಿದ್ರು, ಮಗುಗೆ ಅನ್ನಪ್ರಾಶನ ಶಾಸ್ತ್ರ ಮಾಡೋಕ್ಕೆ ಅವ್ರ ತಂದೆ ಅಥವಾ ಸೋದರ ಮಾವ ಬಂದಿದ್ದಾರೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು. ನಾವು ಇಲ್ಲ ಅಂತ ಹೇಳಿದಕ್ಕೆ, ಸರಿ ಅವ್ರ ತಾತನೇ ಅನ್ನಪ್ರಾಶನ ಶಾಸ್ತ್ರ ಮಾಡಲಿ ಬಿಡಿ ಅಂತ ಹೇಳ್ಬಿಟ್ಟು ಅವ್ರ ತಾತನ ಕೈಲ ಇವಾಗ ಶಾಸ್ತ್ರನ ಮಾಡಿಸ್ತಾ ಇದ್ದಾರೆ. ಸಿಹಿ ಪೊಂಗಲ್ ಮಾಡಿದ್ರು. ಸೊ ಅದನ್ನೇ ಪಾಪು ಫಸ್ಟ್ ಟೈಮ್ ತಿಂದಿದ್ದು. ಅವರು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಣವನವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂತೆ ಪಾರ್ವತಿ. ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಣವನವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂತೆ ಪಾರ್ವತಿ. ಅರ್ಚಕರು 3 ಸಲ ತಿನ್ನಿಸಿ ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪನೇ 3 ಸಲ ತಿನ್ನಿಸಿದ್ದಾರೆ. ಜಸ್ಟ್ 1 ಅಥವಾ 2 ಆಗ್ಲಷ್ಟೇ ಅವ್ರ ಬಾಯಿ ಒಳಗಡೆ ಹೋಗ್ತಾ ಇತ್ತು. ಯೂಶ್ವಲಿ 5ನೇ ತಿಂಗಳು ಅಥವಾ 7ನೇ ತಿಂಗಳಲ್ಲಿ ಅನ್ನಪ್ರಾಶನ ಶಾಸ್ತ್ರನ ಮಾಡಿಸ್ತಾರೆ. ನಾವು 5ನೇ ತಿಂಗಳಲ್ಲಿ ಮಾಡಿಸಿದ್ವಿ. ಜಸ್ಟ್ ಶಾಸ್ತ್ರಕ್ಕಷ್ಟೇ ಅವತ್ತು ಸ್ವಲ್ಪ ಅನ್ನ ತಿನ್ನಿಸಿದ್ದು. ಮತ್ತು ನೆಕ್ಸ್ಟ್ ಡೇ ದ್ವಿತೀಯ ವಿಘ್ನ ಆಗಬಾರ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ 1-2 ಅಗ್ಲು ತಿನ್ನಿಸಿದ್ದೆ ಅಷ್ಟೇ. ಬಟ್ ನಾನು ರೆಗ್ಯುಲರಾಗಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪಾಪುಗೆ 6ನೇ ತಿಂಗಳು ತುಂಬಿ 7ನೇ ತಿಂಗಳು ಬಿದ್ಮೇಲೆ. ಪ್ರತಿಶತಾಯುಷ ಅಭಿಷೇಕಂ ಪುನರ್ದು ಅನ್ನಪ್ರಾಶನ ಮಹೋತ್ಸವದಲ್ಲಿ ಅಜ್ಜಿಯವರು ಕೊಟ್ಟ ಮೊಮ್ಮಗನಿಗೆ ಆಶೀರ್ವಾದ ಮಾಡಿಕೊಟ್ಟಂತ ಗಟ್ಟಿವರಾಹಗಳು. ಓಂ ಸಿದ್ಧರಸ್ತು ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಚಂದ್ರಮೌಳೇಶ್ವರ ಸ್ವಾಮಿ ಅನುಗ್ರಹೇಣ ಸರ್ವಕಾರ್ಯದ ಉತ್ತರೋತ್ತರ ಶಿಷ್ಯೋ ಆರೋಗ್ಯ ಭಾಗ್ಯದ ಸಿದ್ಧಿರಸ್ತು. ಅನ್ನಪ್ರಾಶನ ಶಾಸ್ತ್ರ ಎಲ್ಲ ಆಯಿತು. ನೆಕ್ಸ್ಟ್ ಇವಾಗ ಕಿವಿ ಚುಚ್ಚೋ ಶಾಸ್ತ್ರ. ಕಿವಿ ಚುಚ್ಚೋ ಶಾಸ್ತ್ರ ಕೂಡ ನಾವು ದೇವಸ್ಥಾನದಲ್ಲೇ ಇಟ್ಕೊಂಡಿದ್ವಿ. ಆಚಾರ್ಯನ ಕರ್ಕೊಂಡ್ಬಂದಿದ್ವಿ ದೇವಸ್ಥಾನಕ್ಕೇ. ಸೊ ಇಲ್ಲೇ ಅವರು ಕಿವಿ ಚುಚ್ಚಿದ್ರು ದೇವಸ್ಥಾನದಲ್ಲೇ. ಮಗುಗೆ ಕಿವಿ ಚುಚ್ಚೋದು ಅಂತಂದರೆ ಆಬ್ವಿಯಸ್ಲಿ ಎಲ್ಲ ಪೇರೆಂಟ್ಸ್ಗೂ ಸ್ವಲ್ಪ ಯೋಚನೆ, ಹಾಗೆ ಸ್ವಲ್ಪ ಟೆನ್ಷನ್ ಕೂಡ ಇರುತ್ತೆ. ತುಂಬ ನೋವಾಗ್ಬಿಡುತ್ತೆ. ಮತ್ತು ನೋವಿಗೆ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೋ ಅನ್ನೋದು ಯೋಚನೆ ಒಂದು ಕಡೆ ಇದ್ದರೆ, ಈ ಮತ್ತೆ ಇವರು ಆಚಾರು ನಾವು ಮಾರ್ಕ್ ಮಾಡಿಕೊಟ್ಟಿರ್ತೀವಲ್ಲ ಆ ಜಾಗಕ್ಕೆ ಕರೆಕ್ಟಾಗಿ ಚುಚ್ಚುತ್ತಾರೋ ಅಥವಾ ಹೆಚ್ಚು ಕಮ್ಮಿ ಮಾಡ್ತಾರೋ ಅನ್ನೋದು ಯೋಚನೆ ಇನ್ನೊಂದು ಕಡೆ ಇರುತ್ತೆ. ನೋಡ್ತಿರ್ಬೋದು, ಬಲಗಡೆ ಕಿವಿಗೆ ಚುಚ್ಚಿದ್ದಾಯಿತು. ತುಂಬಾ ಹತ್ತಲು ಅಂತ ಹೇಳ್ಬೋದು. ನೀವು ಕೇಳಿಸ್ಕೊಂಡ್ರಿ ಅವಳು ಹತ್ತಿದ್ದನ್ನೆಲ್ಲ. ಹಾಗೆ ಚಿರನಿಗೆ ನಾವು ಕಿವಿ ಚುಚ್ಚಿದ್ದು ಬಂದ್ಬಿಟ್ಟು ಅಯೋಧ್ಯರಾಮ ಶೆಟ್ಟಿ ಅಂಗಡಿ. ಅಲ್ಲಿ ತುಮಕೂರಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಯೋಧ್ಯರಾಮ ಶೆಟ್ಟಿ ಅಂಗಡಿ. ನಾವು ಅಲ್ಲೇ ತೊಗೊಂಡು ಮುರನ ಅಲ್ಲೇ ಚುಚ್ಚಿದ್ವಿ. ಇವಳಿಗೂ ಕೂಡ ನಾವು ಮುರನ ಅದೇ ಅಂಗಡಿನಲ್ಲೇ ತೊಗೊಂಡು ಬಂದಿದ್ದು. ಬಟ್ ಚುಚ್ಚಿದ್ದು ಮಾತ್ರ ಇಲ್ಲಿ. ಇನ್ನು ನೋಡಿ ಪಾಪ ಯಾವ ರೀತಿ ಹೇಳ್ತಾರಳೆ ಅಂತ ಹೇಳ್ಬಿಟ್ಟು. ಕಿವಿ ಚುಚ್ಚಿದಾಗಿದೆ. ಇವಾಗ ಅವರು ಸುತ್ತಾ ಇದ್ದಾರೆ ಮುರಾನ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು, ನೀವು ಮಗುಗೆ ಏನಾದ್ರು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದಿದ್ರೆ ದಯವಿಟ್ಟು 6ನೇ ತಿಂಗಳು ತುಂಬಿ 7ನೇ ತಿಂಗಳು ಬಿದ್ಮೇಲೆ ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ.
ಏನಕ್ಕೆ ಅಂತಂದರೆ ಮಕ್ಕಳಿಗೆ ಡೈಜೆಷನ್ ಪ್ರೊಸೆಸ್ ಸ್ಟಾರ್ಟ್ ಆಗೋದೇ ಅವ್ರಿಗೆ 6ನೇ ತಿಂಗಳು ತುಂಬಿ 7ನೇ ತಿಂಗಳು ಬಿದ್ಮೇಲೆ. ಸೊ ಹಾಗಾಗಿ ನೀವೇನೇ ತಿನ್ಸೋಕೆ ಸ್ಟಾರ್ಟ್ ಮಾಡೋದಿದ್ರು ಅದು 7ನೇ ತಿಂಗಳು ಬಿದ್ಮೇಲೆ ನೀವು ಸ್ಟಾರ್ಟ್ ಮಾಡಿ. ಕೆಲವೊಬ್ಬರು 4ನೇ ತಿಂಗಳು ಅಥವಾ 5ನೇ ತಿಂಗಳಿಗೇ ರಾಗಿ ಸರಿ ತಿನ್ಸೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. 7ನೇ ತಿಂಗಳಿಗಿಂತ ಮುಂಚೆನೇ ತಿನ್ಸಿದ್ರೆ ಅವ್ರಿಗೆ ಡೈಜೆಷನ್ ಎಲ್ಲ ಇನ್ನೂ ಸರಿಯಾಗಿ ಆಗಿರೋದಿಲ್ಲ. ಹಾಗಾಗಿ ಅವ್ರಿಗೆ ಇವಾಗಲ್ಲ ಅಂತಲೂ ಫ್ಯೂಚರಲ್ಲಿ ಅವ್ರಿಗೆ ಡಯಾಬಿಟೀಸು, ಒಬೆಸಿಟಿ ಮತ್ತು ಅಲರ್ಜೀಸ್ ಈ ಥರದ್ದು ಪ್ರಾಬ್ಲಮ್ಸು ಶುರುವಾಗುತ್ತೆ. ಆದ್ದರಿಂದ ಮಗುವಿಗೆ 6 ತಿಂಗಳವರೆಗೂ ಬರೀ ತಾಯಿ ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ ಇಷ್ಟನ್ನೇ ಕುಡಿಸಿದ್ರೆ ತುಂಬ ಒಳ್ಳೆಯದು. WHO ಕೂಡ ಇದನ್ನೇ ಸಜೆಸ್ಟ್ ಮಾಡೋದು. ಪಾಪು ಅಳ್ತಿದ್ಲಲ್ವ, ಅದನ್ನು ಕೇಳಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ರಲ್ಲ ಅವರು ಬಂದ್ಬಿಟ್ಟು ಇಲ್ಲಿ ಸಮಾಧಾನ ಮಾಡ್ತಿದ್ದಾರೆ ಪಾಪುಗೆ. ಬಲಗಡೆ ಕಿವಿ ಚುಚ್ಚಿದಾಯಿತು, ನೆಕ್ಸ್ಟ್ ಇವಾಗ ಎಡಗಡೆ ಕಿವಿನೂ ಚುಚ್ತಾರೆ. ನೋಡ್ಬೋದು ಪಾಪು ಅಂತೂ ನಾನ್ ಸ್ಟಾಪ್ ಅಳ್ತಾನೆ ಇದ್ದಾಳೆ. ನನಗೆ ಅವ್ರು ಕಿವಿ ಚುಚ್ಚೋದನ್ನ ಡೈರೆಕ್ಟಾಗಿ ನೋಡೋ ಅಷ್ಟು ಧೈರ್ಯ ಇರಲಿಲ್ಲ, ಹಾಗಾಗಿ ನಾನು ಸೈಡಿಗೆ ತಿರ್ಕೊಂಡ್ಬಿಟ್ಟಿದ್ದೀನಿ. ಜೊತೆಗೆ ಅಲ್ಲಿ ಆಚೆ ಕಡೆ ತುಂಬಾ ಬಿಸಿಲಿತ್ತು. ನಾನು ಅಲ್ಲಿಗೂ ಪಾಪುಗೆ ರೇಷ್ಮೆ ಲಂಗ ಬ್ಲೌಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬಿಸಿಲು ಬೇರೆ ತುಂಬಾ ಇತ್ತು, ಮತ್ತು ಕಿವಿ ಚುಚ್ಚಿಸ್ಕೊಂಡು ಆ ನೋವ್ನಲ್ಲಿ ಬೇರೆ ಇರ್ತಾಳೆ, ಮತ್ತು ಲಂಗ ಬ್ಲೌಸ್ ಎಲ್ಲ ಹಾಕಿದ್ರೆ ಅವ್ಳಿಗೂ ಕೂಡ ಹಿಂಸೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ಸಿಂಪಲಾಗಿ ಒಂದು ಕಾಟನ್ ಫ್ರಾಕ್ ಹಾಕಿದ್ದೀನಿ. ಈ ಫ್ರಾಕ್ನ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಾಗೆ ಇವಾಗ ನಾನು ಉಟ್ಟಿರೋ ಸೀರೆನ ನಮ್ಮ ದೊಡ್ಡಮ್ಮ ನನಗೆ 5ನೇ ತಿಂಗಳಲ್ಲಿದ್ದಾಗ ಸೀಮಂತ ಮಾಡಿದ್ರಲ್ವ, ಆವಾಗ ಪ್ರೆಸೆಂಟ್ ಮಾಡಿದ್ದು. ಫೈನಲಿ ಇಲ್ಲಿ 2 ಕಿವಿನೂ ಚುಚ್ಚಿದ್ದಾಯಿತು. ಹಾಗೆ ದೇವಸ್ಥಾನಕ್ಕೆ ಬಂದಿದ್ರಲ್ಲ ಅವರೆಲ್ಲ ಹೇಳ್ತಾಯಿದ್ರು ಬಲಗಡೆ ಕಿವಿದು ನೋವಾಗುತ್ತೆ, ಎಡಗಡೆ ಕಿವಿದೇನು ಅಷ್ಟೊಂದು ನೋವಾಗಲ್ಲ ಅಂತ ಹೇಳ್ಬಿಟ್ಟು. ಮೇ ಬಿ ಅದು ನಿಜ ಅನಿಸುತ್ತೆ, ಅವಳೇನು ಅಷ್ಟೊಂದು ಅಳ್ಳಿಲ್ಲ ಎಡಗಡೆದು ಚುಚ್ಚಬೇಕಾದ್ರೆ. ನೆಕ್ಸ್ಟ್ ಇಲ್ಲಿ ಆರತಿ ಮಾಡಿ ಪಾಪುಗೆ ದೃಷ್ಟಿ ತೆಗಿತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಅನ್ನಪ್ರಾಶನ ಶಾಸ್ತ್ರನ ಹೊರನಾಡಲ್ಲಿ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಚಿರನಿನ್ಗೂ ಅಲ್ಲೇ ಮಾಡಿಸ್ಬೇಕಿತ್ತು, ಬಟ್ ಆ ಟೈಮಲ್ಲಿ ಕೊರೋನಾ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಅವಳಿಗೆ ಮಾಡಿಸೋದಕ್ಕಾಗಿರಲಿಲ್ಲ. ಅವಳಿಗಂತೂ ಆಗಲಿಲ್ಲ. ಅಟ್ಲೀಸ್ಟ್ ಇವಳಿಗಾದ್ರೂ ರಘು ಏನಾದರೂ ಬೇಗ ಬಂದರೆ ಹೊರನಾಡಲ್ಲಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ರಘು ಇನ್ನೂ ಬರ್ದಿರೋ ಕಾರಣ ನಾವು ಬರೀ ನಾವೇ ಹೋಗ್ಬಿಟ್ಟು ಮಾಡ್ಸೋಕ್ಕೆ ನನಗೆ ಮನಸ್ಸಿರಲಿಲ್ಲ ಹೊರನಾಡಿಗೆ ಹೋಗ್ಬಿಟ್ಟು ಮಾಡ್ಸೋಕ್ಕೆ. ಸೊ ಹಾಗಾಗಿ ಇಲ್ಲೇ ಮಾಡಿಸಿದ್ವಿ. ನನಗಂತೂ ಹೊರನಾಡು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೊರನಾಡಿನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನ ದೇವಸ್ಥಾನ ಆಗಿರ್ಬೋದು, ಹಾಗೆ ಸುತ್ತಲೂ ಹಚ್ಚ ಹಸಿರಿಂದ ಕೂಡಿರೋ ಅಲ್ಲಿನ ಬ್ಯೂಟಿಫುಲ್ ವಾತಾವರಣ ಆಗಿರ್ಬೋದು, ಪ್ರತಿಯೊಂದು ವರ್ಷ ತುಂಬಾ ಇಷ್ಟ ನನಗೆ. ನಾನಂತೂ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಯಾವಾಗ ಹೋಗ್ತೀನೋ ಹೊರನಾಡಿಗೆ ಅಂತೇಳ್ಬಿಟ್ಟು. ಇದು ಅದಾಗಿ 3ನೇ ದಿನ ಚಿರನ್ಯನಿಗೆ ಎಕ್ಸಾಮ್ಸ್ ಎಲ್ಲ ಮುಗಿದು ಬೇಸಿಗೆ ರಜೆ ಶುರುವಾಯಿತು. ಸೊ ಹಾಗಾಗಿ ನಾವು ಅಮ್ಮನ ಮನೆಗೆ ಹೊರಟಿದ್ದೀವಿ ಬೆಂಗಳೂರಿಗೆ. ಹಾಯ್ ಫ್ರೆಂಡ್ಸ್. ಹಾಂ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಅಲ್ಲ, ನಮಸ್ಕಾರ. ನೀವೆಲ್ಲರೂ ಅಂದ್ಕೋಬೋದು ಏನಿದು ಬೇಸಿಗೆ ರಜೆ ಎಲ್ಲ ಮುಗಿದ ಮೇಲೆ ಬೇಸಿಗೆ ರಜೆ ಶುರುವಾಯಿತು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಕ್ಷಮಿಸಿ, ನನ್ನ ವೀಡಿಯೋಸ್ ಎಲ್ಲ ಟ್ರ್ಯಾಕಿಗೆ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ಬೇಗ ಎಲ್ಲ ಎಡಿಟ್ ಮಾಡಿ ಬೇಸಿಗೆ ರಜೆದೆಲ್ಲ ವೀಡಿಯೋಸ್ನೂ ಅಪ್ಲೋಡ್ ಮಾಡೋದಕ್ಕೆ. ನೆಕ್ಸ್ಟ್ ಇನ್ಮೇಲೆ ಬರೋ ಎಲ್ಲ ವೀಡಿಯೋಸು ಬೇಸಿಗೆ ರಜೆದ ವೀಡಿಯೋಸೇ ಆಗಿರುತ್ತೆ. ನಾವು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬೇಸಿಗೆ ರಜೆ ಎಂಜಾಯ್ ಮಾಡೋಕ್ಕೆ. ನೀವೆಲ್ಲರೂ ಹೇಗೆ ಬೇಸಿಗೆ ರಜೆ ಎಂಜಾಯ್ ಮಾಡ್ತಿದ್ದೀರಾ? ಅಮ್ಮ, ನನ್ನ ತಂಗಿ ಹಾಗೆ ನನ್ನ ತಂಗಿ ಹಸ್ಬೆಂಡು ತಿಪ್ಟೂರಲ್ಲಿ ಒಂದು ನಾಮಕರಣ ಇತ್ತು. ಸೊ ನಾಮಕರಣ ಮುಗಿಸ್ಕೊಂಡು ಮನೆಗೆ ಬಂದಿದ್ದರು. ನಾವೆಲ್ಲ ಕಾಫಿ ಎಲ್ಲ ಕುಟ್ಕೊಂಡು ನಾವು ಇವಾಗ ಹೊರಟಿದ್ದೀವಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾವು ಹೊರಟಾಗ ಟೈಮ್ ಬಂದ್ಬಿಟ್ಟು ಅದಕ್ಕೆ 6:30 ಆಗಿತ್ತು ಅನಿಸುತ್ತೆ. ನೋಡ್ತಿರ್ಬೋದು ಆಗಲೇ ಕತ್ಲೆ ಆಗ್ತಾ ಇದೆ. ನಾನು ಅಮ್ಮನ ಮನೆಗೆ ಲಾಸ್ಟ್ ಟೈಮ್ ಹೋಗಿದ್ದು ಅಂತಂದರೆ ಯೋಹನ್ ನಾಮಕರಣದಲ್ಲಿ. ಆವಾಗ ನೀನು 7th ಮಂತ್ ಪ್ರೆಗ್ನೆಂಟು, ಮತ್ತು ಅದಾದಮೇಲೆ ಮತ್ತೆ ಓದೋಕ್ಕೆ ಆಗಿರಲಿಲ್ಲ. ಆಗ ಅವರಿನ್ನು ಮಾಗಡಿ ರೋಡ್, ನೈಸ್ ರೋಡ್ ಹತ್ರನೇ ಇದ್ದರು. ಬಟ್ ಇವಾಗ ಅವರು ತೇಜಸ್ಗೆ ಆಫೀಸ್ಗೆಲ್ಲ ದೂರ ಆಗುತ್ತೆ ಅಂತೇಳ್ಬಿಟ್ಟು ಜಿಗ್ನಿ ಕಡೆ ಶಿಫ್ಟ್ ಆಗಿದ್ದಾರೆ. ನನ್ನ ಇಂಜಿನಿಯರಿಂಗ್ ಟೈಮಿಂದನೂ ಆಲ್ಮೋಸ್ಟ್ ಒಂದೇ ಏರಿಯಾದಲ್ಲೇ ಇದ್ದರು, ಬಟ್ ಬೇರೆ ಬೇರೆ ಮನೆ ಚೇಂಜ್ ಮಾಡ್ತಾಯಿದ್ರು. ಫಸ್ಟ್ಗೆ ಅಂಜಾನಗರಲ್ಲಿ ಇದ್ವಿ, ಅದಾದಮೇಲೆ ರಶ್ಮಿ ಮದುವೆ ಆದಮೇಲೆ ಇವಾಗ ಸ್ವಲ್ಪ ನೈಸ್ ರೋಡ್ ಕಡೆನೇ ಬಂದರು. ಬಟ್ ಇವಾಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಏರಿಯಾ ಕಡೆ ಮನೆ ಮಾಡಿದ್ದಾರೆ. ಮುಂಚೆ ಆಗಿದ್ದರೆ ನಮಗೆ ಅಮ್ಮನ ಮನೆಗೆ ಹೋಗೋದಕ್ಕೆ 1-1.25 ಗಂಟೆ ಸಾಕಾಗ್ತಿತ್ತು ನೈಸ್ ರೋಡ್ ಮೇಲಿಂದ ಏನಾದರೂ ಹೋದರೆ. ಬಟ್ ಇವಾಗ ಆದರೆ ಅದ್ರ 2 ಟೈಮ್ ಬೇಕಾಗುತ್ತೆ, ಅದು ನೈಸ್ ರೋಡ್ ಮೂಲಕ ಏನಾದರೂ ಹೋದರೆ. ನಾವು ಇವಾಗ ಹೋಗ್ತಿರೋದು ನೈಸ್ ರೋಡ್ ರೂಟಲ್ಲೇ ಹೋಗ್ತಾ ಇರೋದು. ಇವಾಗ ನಾವೇನಾದರೂ ಸಿಟಿ ಒಳಗಡೆಯಿಂದ ಹೋಗ್ತೀವಿ ಅಂತ ಅಂದರೆ ಇನ್ನೂ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದು ಈ ಬೆಂಗಳೂರು ಟ್ರಾಫಿಕ್ನಲ್ಲಿ ಕೇಳಬೇಕಾ.
ಚಿರನ್ಯ ಅದನ್ನು ಕೂತು ಕೂತು ಸಾಕಾಗಿ ಯಾವಾಗ ಮನೆ ಬರುತ್ತೆ ಅಂತ ಕೇಳ್ತಾನೆ ಇದ್ಲು. ಅವಳಿಗೆ ಹಂಗೇನೆ, ಅವಳಿಗೆ ಕಾರಲ್ಲಿ ಕೂತ ತಕ್ಷಣ ಡೆಸ್ಟಿನೇಷನ್ ಬಂದ್ಬಿಡ್ಬೇಕು. ಇಲ್ಲ ಅಂತಂದರೆ ನಮಗೆ ಪದೇ ಪದೇ ಕೇಳಿ ಕೇಳಿ ತಲೆ ತಿಂತಾ ಇರ್ತಾಳೆ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತೇಳ್ಬಿಟ್ಟು. ಎಸ್, ಫೈನಲಿ ನಾವಿಲ್ಲಿ ಅಮ್ಮನ ಮನೆನ ರೀಚ್ ಆದ್ವಿ. ನಾನು ಫಸ್ಟ್ ಟೈಮ್ ಬಂದಿದ್ದು, ಬಟ್ ಚಿರನ್ಯ ಆಲ್ರೆಡಿ ಒಂದು ಸಲ ಬಂದಿದ್ಲು ಅಮ್ಮನ ಜೊತೆ ಕ್ರಿಸ್ಮಸ್ ರಜಕ್ಕೆ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಅವಳು ಫುಲ್ ಎಕ್ಸೈಟಾಗಿ ಕಾಯ್ತಾ ಇದ್ಲು ನನಗೆ ಮನೆ ತೋರಿಸೋದಕ್ಕೆ. ಹೌದಾ? ಇಲ್ಲಿ ಗುಂಡಮ್ಮ ಪಾಪು ಇಲ್ಲಿ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇರೋದಕ್ಕೆ ನನ್ನ ತಂಗಿ ಆರತಿ ಮಾಡ್ತಾ ಇದ್ದಾಳೆ. 9 ಗಂಟೆ ಆಗಿತ್ತು ಅನ್ಸುತ್ತೆ ನಾವು ಮನೆ ರೀಚ್ ಆದಾಗ. ನೆಕ್ಸ್ಟ್ ಬಂದ ತಕ್ಷಣ ಇಲ್ಲಿ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಊಟಕ್ಕೆ ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ನಾವು ತುಮಕೂರಲ್ಲಿ ಟೀ ಕುಡ್ಕೊಂಡೇ ಬಂದ್ವಿ, ಬಟ್ ನಮಗೇನೋ ಇಲ್ಲಿಗೆ ಮನೆಗೆ ಬಂದ ತಕ್ಷಣ ಒಂದು ಲೋಟ ಟೀ ಕುಡಿದ್ರೇ ಸಮಾಧಾನ, ಇಲ್ಲ ಅಂತಂದ್ರೆ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇರುತ್ತೆ ನಮಗೆ. ನೆಕ್ಸ್ಟ್ ಇಲ್ಲಿ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ನನ್ನ ತಂಗಿ ಇಲ್ಲಿ ಪಕ್ಕದಲ್ಲಿ ಚಪಾತಿ ಹೊಸ್ಕೊಡ್ತಾ ಇದ್ದಾಳೆ, ನಾನು ಹಂಗೆ ಬೇಯಿಸ್ತಾ ಇದ್ದೀನಿ. ಅಮ್ಮ ಪಾಪುನ ಎತ್ಕೊಂಡಿದ್ರು. ಹಾಗೆ ಅವತ್ತಿನ ದಿನ ಟಿ ವಿಯಲ್ಲಿ ಕಾಂತಾರ ಮೂವಿ ಕೂಡ ಹಾಕಿದ್ರು. ಅದನ್ನು ನೋಡಿಕೊಂಡು ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀವಿ. ಹಾಗೆ ನಾನು ತುಮಕೂರಿನಲ್ಲಿ ಸಂಜೆ ಸ್ನ್ಯಾಕ್ಸ್ಗೆ ಅಂತೇಳಿ ಸೋಯಾ ಚಂಕ್ಸ್ನಲ್ಲಿ ಸೋಯಾ 65 ಮಾಡಿದ್ದೆ. ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅಂತೇಳಿ ಇಲ್ಲಿಗೂ ಸ್ವಲ್ಪ ತೊಗೊಂಡು ಬಂದಿದ್ದೆ. ಊಟ ಎಲ್ಲ ಮಾಡಿಕೊಂಡು ಮಲಗೋಷ್ಟಕ್ಕೆ ಹತ್ತತ್ರ 12 ಗಂಟೆ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ವಿ. ಅಮ್ಮವ್ರಿಗೂ ಹಿಂದಿನ ದಿನ ಫುಲ್ ಜರ್ನಿ ಮಾಡಿ ಟಯರ್ಡ್ ಆಗಿಬಿಟ್ಟಿತ್ತಲ್ವ, ಸೊ ಹಾಗೆ ಸ್ವಲ್ಪ ಲೇಟಾಗೇ ಎದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಅಮ್ಮ ತಿಂಡಿಗೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡಿದರು. ಗೊಜ್ಜನ್ನ ಅಮ್ಮ ಮುಂಚೆನೇ ಮಾಡಿಟ್ಟಿದ್ರು. ತುಂಬಾ ಚೆನ್ನಾಗಿ ಮಾಡ್ತಾರೆ ಪುಳಿಯೋಗರೆ ಗೊಜ್ಜನ್ನ ಅಮ್ಮ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.